ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಮೊದಲನೇದಾಗಿ ಎಲ್ಲರಿಗೂ ಗುರುವಾರದ ಶುಭಾಶಯಗಳು. ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ಮನೇಲಿ ವಿಶೇಷವಾಗಿ ರಾಯರ ಪೂಜೆ ಇರುತ್ತೆ. ಬನ್ನಿ ನೋಡೋಣ ಹೇಗಾಗತ್ತೆ ಅಂತ. ನಿನ್ನೆ ರಾತ್ರಿನೇ ಹೂವು ಎಲ್ಲ ಕೊಯ್ಸಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ನಿನ್ನೆ ರಾತ್ರಿ ಫ್ರೆಂಡ್ಸ್ ಎಲ್ಲರೂ ಮನೆಗೆ ಬಂದಿದ್ರು. ಸೊ ಎಲ್ಲರೂ ಒಂದೊಂದು ಕೈ ಹಾಕಿದಕ್ಕೆ ಸ್ವಲ್ಪ ಹೂವು ಬೇಗ ಜರುಗ್ತು. ಹೂವು ಕೊಯ್ಸೋದನ್ನ ವಿಡಿಯೋ ಮಾಡಕ್ ಆಗ್ಲಿಲ್ಲ ನಿನ್ನೆ. ಮಾತುಕತೆಯಲ್ಲಿ ಮುಳುಗೋಗ್ಬಿಟ್ಟಿದ್ವಿ. ತುಂಬಾ ಮಾತಾಡ್ಕೊಂಡು ಹೆಂಗಾಯ್ತು ಅದು ಅಂತಾನೆ ಗೊತ್ತಾಗ್ಲಿಲ್ಲ. ಆದ್ರೆ ತುಂಬಾ ಬೇಗ ಹೂವು ಕೊಯ್ಸಿದ ಆಯ್ತು. ಎಲ್ಲ ಆಲ್ಮೋಸ್ಟ್ ಒಂದು 10 ಕೆಜಿ ಹೂವು ತಗೊಂಡ್ ಬಂದಿದ್ದು. ಬೇಗನೆ ಆಗೋಯ್ತು. ಒಂದ್ 2 ವರ್ಷಲ್ಲೇ ಮುಗೀತು. ಯಾರು ಇಲ್ದೆ ನಾನು ಒಬ್ಳೇ ಇದ್ದಿದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಮಿಡ್ ನೈಟ್ ಆಗೋಗ್ಬಿಡ್ತಾ ಇತ್ತು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ. ಅವರೆಲ್ಲರೂ ಇದ್ದಿದ್ರಿಂದ ಸ್ವಲ್ಪ ಬೇಗ ಆಯ್ತು. ಆದ್ರೆ ವಿಡಿಯೋ ಮಿಸ್ ಆಯ್ತು. ವಿಡಿಯೋ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಬಟ್ ಅದು ಹೂವು ಕೊಯ್ಸಿದ್ದು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ರಾಯರ್‌ಗೆ ಹೂವು ಹಾಕ್ತಿದ್ರೆ ಯಾವ ತರ ಹೂವು ಹಾಕ್ಬೇಕು ಒಂದೊಂದ್ಸಲ ನಾನು ಫಸ್ಟೇ ಏನ್ ಮಾಡ್ಬಿಡ್ತೀನಿ, ಫಸ್ಟೇ ಪ್ಲಾನ್ ಮಾಡ್ಕೊಂಡ್ಬಿಡ್ತೀನಿ. ಈ ತರ ಹೂವು ಹಾಕ್ಬೇಕು ಅಂದ್ರೆ ನೈಟ್ ಎಲ್ಲ ಯೋಚನೆ ಮಾಡಿರ್ತೀನಿ. ಹೂವು ಎಷ್ಟಿದ್ರೆ ಯಾವ ತರ ಅಲಂಕಾರ ಮಾಡ್ಬೇಕು ರಾಯರ್‌ಗೆ ಅಂತ. ರಾಯರ್‌ಗೆ ಅಲಂಕಾರ ಮಾಡಿ ನೋಡೋದಂದ್ರೆ ನಿಜವಾಗ್ಲೂ ತುಂಬಾ ಖುಷಿ ನನ್ಗೆ. ಎಲ್ರು ಹೇಳ್ತಿರ್ತಾರೆ, "ಏನ್ ಅಷ್ಟಷ್ಟು ಹೂವು ತಗೊಂಡ್ ಬಂದು ಕೊಯ್ಸ್ಕೊಂಡು ಎಲ್ಲಿರುತ್ತೆ ನಿನಗೆ ಪೇಶನ್ಸು" ಅಂತ. ಆದ್ರೆ ನನಗ್ ತುಂಬಾ ಖುಷಿ. ನಾನೇ ಕೈಯಾರ ಕೊಯ್ಸಿ ರಾಯರ್‌ಗೆ ಹೂವು ಹಾಕಿದ್ರೇನೆ ಸಮಾಧಾನ. ಇನ್ನು ಅದೇ ಮನೇಲಿ ಮಕ್ಕಳು ಬೇರೆ ಇದಾರಲ್ವಾ, ಮಕ್ಳಿರೋದ್ರಿಂದ ಇನ್ನೂ ಸ್ವಲ್ಪ ಪೂಜೆ ಚೆನ್ನಾಗೇ ಆಗುತ್ತೆ. ಯಾಕಂದ್ರೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ಮಕ್ಕಳು. ಈ ಹೂವು ಎತ್ಕೊಡೋದಾಗಿರ್ಬೋದು, ದೇವ್ರ ಮನೇಲಿ ಏನಾದ್ರು ಮಾಡ್ಕೊಡೋದಾಗಿರ್ಬೋದು, ಅದೆಲ್ಲ ಮಾಡ್ತಾ ಇದ್ರೆ ನನಗೂ ಏನಷ್ಟು ಕಷ್ಟ ಅನ್ಸೋದಿಲ್ಲ. ಅವರು ಹೆಲ್ಪ್ ಮಾಡ್ತಿರ್ತಾರಲ್ಲ. ಇನ್ನು ನಾಳೆ ಟ್ರಿಪ್ ಹೋಗೋ ಪ್ಲಾನ್ ಇತ್ತು ಅನ್ನೋ ಕಾರಣಕ್ಕೆ ನಮ್ಮ ಮನೆಯವರುನು ಇವತ್ತು ಆಫೀಸ್‌ಗೆ ಹೋಗಿರ್ಲಿಲ್ಲ. ಮನೇಲೇ ಕೆಲಸ ಮಾಡ್ತಿದ್ರು. ಅಂದ್ರೆ ಏನು ಇವತ್ತು ನೈಟೇ ಹೊರಟು ಬಿಡೋಣ ಅಂತ ಪ್ಲಾನ್ ಇದ್ದಿದ್ದು ಗುರುವಾರ ನೈಟು. ಆಮೇಲೆ ಸುಮ್ನೆ ನೈಟ್ ಎಲ್ಲ ಯಾಕೆ ಜರ್ನಿ ಮಾಡ್ಕೊಂಡು ನಿದ್ದೆ ಇಲ್ದೆ ಅಂತ ಹೇಳ್ಬಿಟ್ಟು ಬೆಳಗ್ಗಿನ ಜಾವನೇ ಹೊರಟು ಬಿಡೋಣ ಅಂತ ಅನ್ಕೊಂಡ್ವಿ. ಇವತ್ತು ಬೆಳಗ್ಗೆ ಹಂಗ್ ಅನ್ಕೊಂಡಿದ್ದು. ಇಲ್ಲ ಅಂದಿದ್ರೆ ನೈಟೇ ಹೊರಟು ಬಿಡ್ತಾ ಇದ್ವಿ. ಹಂಗಾಗಿ ಅವರು ಇವತ್ತು ಆಫೀಸ್‌ಗೆ ಹೋಗಿಲ್ಲ, ಮನೇಲೇ ಇದ್ದಾರೆ. ಟ್ರಿಪ್ ಎಲ್ಲೋಗೋದು ಅಂತ ಇನ್ನ ಕನ್ಫರ್ಮ್ ಆಗಿ ಗೊತ್ತಿಲ್ಲ ನನ್ಗೂನುನು. ಇನ್ನು ಅಲ್ಲಿ ಇಲ್ಲಿ ಅನ್ಕೊಂಡೇ ಇದ್ದಾರೆ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಲಾಸ್ಟ್ ಮಿನಿಟ್ ಅಲ್ಲಿ ಕಾರ್ ಹತ್ತ ಟೈಮಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಿದೀವಿ ಅಂತ ಕನ್ಫರ್ಮ್ ಆಗಿ ಹೇಳ್ತಾರೇನೋ ನೋಡ್ಬೇಕು. ಎಲ್ಲೋ ಒಟ್ಟು ಮಕ್ಕಳು ಖುಷಿ ಆಗ್ತಾರೆ ಅನ್ಕೊಂಡು ನಾನು ಸುಮ್ನೆ ಆದೆ. ಯಾಕಂದ್ರೆ ರಜಾ ಬಂದಾವಾಗಿಂದ ಎಲ್ಲೂ ಕರ್ಕೊಂಡೇ ಹೋಗ್ಲಿಲ್ಲ ಅವ್ರನ್ನ. ಇನ್ನು ತುಂಬಾ ಬಿಸಿಲು ಬೇರೆ ಇತ್ತು ಅಂತ ಅಮ್ಮ ಮನೆಗೂ ಕಳ್ಸಿರ್ಲಿಲ್ಲ. ಊರಿಗೆ ಕಳ್ಸಿದ್ರು ಒಂದ್ ವಾರ ಏನೋ ಇದ್ರು ಅಷ್ಟೇ. ಆಮೇಲೆ ಹಂಗೆ ವಾಪಸ್ ಕರ್ಕೊಂಡ್ ಬಂದ್ಬಿಟ್ಟಿದ್ದೆ. ಅಲ್ಲೆಲ್ಲ ಸಿಕ್ಕಾಪಟ್ಟೆ ಬಿಸಿಲು. ಸುಮ್ನೆ ಮಕ್ಳು ಹೇಳಿದ್ ಮಾತ್ ಕೇಳಲ್ಲ ಅನ್ಕೊಂಡು ಅಲ್ಲೂ ಬಿಡ್ಲಿಲ್ಲ ಏನಿಲ್ಲ. ಅವ್ರಿಗೂ ಇಲ್ಲಿ ಮನೇಲಿ ಇದ್ದು ಇದ್ದು ಬೋರ್ ಅಲ್ಲ. ಇನ್ನು ಚಿಕ್ಕೋನಂತೂ ತುಂಬಾ ಜೋಶಲ್ಲಿದ್ದಾನೆ. ಯಾವಾಗ ಹೋಗ್ತೀವಿ, ಎಷ್ಟು ದಿನ ಇರ್ತೀವಿ, ಯಾವಾಗ ವಾಪಸ್ ಬರ್ತೀವಿ, ಎಷ್ಟ್ ಜೊತೆ ಬಟ್ಟೆ ಎತ್ಕೋಬೇಕು, ಫುಲ್ ಖುಷಿ ಅವನ್ಗೆ. ಅಂದ್ರೆ ಏನು ನೀರ್ ಹತ್ರ ಅವ್ನ್ ನೀರಲ್ಲೆಲ್ಲ ಆಡಲ್ಲ, ಸುಮ್ನೆ ಕುಣಿತಿರ್ತಾನಷ್ಟೇ. ನೀರ್ನೆಲ್ಲ ನೋಡಿದ್ರೆ ಭಯನೇ. ಆದ್ರೂ ಹೋಗ್ಬೇಕು ಅನ್ನೋ ಆಸೆ ಮಕ್ಳಿಗಿರುತ್ತಲ್ವಾ, ಹಂಗೆ. ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ. ಹೂವ ಎಲ್ಲ ಹಾಕಕ್ಕೆ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ನನ್ಗೆ ಒಂದು ಅರ್ಧ ಅವರ್ ಟೈಮ್ ತಗೋಬಿಡುತ್ತೆ ಅದೇನೆ. ಹೂವ ಎಲ್ಲ ಹಾಕಿ ದೇವ್ರ ಮನೇಲಾದ್ರೆ ಮ್ಯಾಟ್ ಮೇಲೆಲ್ಲ ಬಿದ್ಬಿಟ್ಟಿರುತ್ತೆ ಹೂವ. ಅದನ್ನ ಹೂವ ತೆಗೆದು ಕ್ಲೀನ್ ಮಾಡೋಷ್ಟ್ರಲ್ಲೇ ತುಂಬಾ ಟೈಮ್ ತಗೊಂಡ್ಬಿಡುತ್ತೆ ಅದು. ಹೂವ ಎಲ್ಲ ಹಾಕಕ್ ಅರ್ಧ ಗಂಟೆ ಆದ್ರೆ ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟ್ರಲ್ಲಿ ಒಂದ್ ಅರ್ಧ ಗಂಟೆ. ಎಲ್ಲ ಕ್ಲೀನ್ ಮಾಡ್ಕೊಂಡು ಆದ್ಮೇಲೆ ನನ್ ಮಗ ದೊಡ್ಡವನ್ ಕೈಯಲ್ಲಿ ದೀಪ ಹಚ್ಸೋಣ ಇವತ್ತು ಅಂತ ಹೇಳ್ಬಿಟ್ಟು ಅವನ್ಗೆ ಹೇಳ್ದೆ, "ನೀನೇ ದೀಪ ಹಚ್ಚು ಮಗನೇ" ಅಂತ. ಅವನೇ ಎಲ್ಲ ರೆಡಿ ಮಾಡ್ಕೊಂಡು ಪಾಪ ಪೂಜೆ ಮಾಡ್ದ. ಏನಂದ್ರೆ ಪೂಜೆ ಮಾಡೋದಕ್ಕೆ ಏನು ಮಾತಾಡಲ್ಲ. "ಅಯ್ಯೋ ಹೋಗಮ್ಮ" ಹಂಗೆ ಹಿಂಗೆ ಅಂತ ಏನು ಮಾತಾಡಲ್ಲ. ಹೇಳಿದ್ರೆ ಪಾಪ ಮಾಡ್ತವೆ ಮಕ್ಳು. ಅವನ ಕೈಲೇ ಪೂಜೆ ಎಲ್ಲ ಮಾಡಿಸ್ದೆ. ಚೆನ್ನಾಗ್ ಪೂಜೆ ಆಯ್ತು ಇವತ್ತು.
ಹಿಂಗೆ ಎತ್ಕೋ ಬರುತ್ತದು ತುಳಿಬೇಡ. ಬಟ್ಟೆ ಎತ್ಕೊಂಡು ತೊಳ್ಕೊಟ್ಲಿ ಕೆಳಗಡೆ ಬಟ್ಟೆ ಬೇಕಾದ್ರೆ. ಆಫ್ ಮಾಡು. ಹಿಡ್ಕೊಂಡು ಇನ್ನು ಇವತ್ತಿನ ಪೂಜೆ ಈ ಥರ ಆಯಿತು. ಎಲ್ರಿಗೂ ರಾಯರ ಅನುಗ್ರಹ ಇರಲಿ ಅಂತ ಬೇಡ್ಕೊತೀನಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.